ಸರಿ, ಜನವರಿ ತಿಂಗಳಲ್ಲಿ ಹುಟ್ಟಿರೋರಿಗೆ ಜಾನ್ವರಿ ಮಂತಲ್ಲಿ ಇರೋರಿಗೆ 99% ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ವ್ಯತ್ಯಾಸ ಇರುತ್ತೆ. ಇಲ್ಲೂ ಈ ಗಂಡು ಮಕ್ಕಳು ಆ ಪಾಸ್ಟ್ ಕರ್ಮನ ಎಷ್ಟು ಹೊತ್ಕೊಂಡಿರ್ತಾರೆ ಅಂದರೆ, ಈ ಜನ್ಮದಲ್ಲಿ ಏನು ತಪ್ಪೇ ಮಾಡಿರಲ್ಲ, ಸೆಕೆಂಡ್ ಆಫ್ ಲೈಫ್ ತುಂಬ ಸಫರಿಂಗ್ಗೆ ಸಿಕ್ಕಾಕ್ಕೋತಾರೆ ಹೆಣ್ಮಕ್ಳು. ಇನ್ನು ಹೆಣ್ಣು ಮಕ್ಕಳಿಗೆ ಬಂದರೆ, ನಾನು ಬುದ್ಧಿವಂತೆ, ನಾನು ತುಂಬ ಬ್ಯೂಟಿಫುಲ್, ನಾನು ತುಂಬ ಎಲ್ಲದರಲ್ಲೂ ನಾನು ರೈಟ್ ಅನ್ನೋದು ಇಟ್ಕೊಂಡೇ ಅವ್ರ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಸರಿ, ಫೆಬ್ರವರಿ ಗಂಡು ಮಕ್ಕಳು ಅವರು ನೋಡೋಕ್ಕೆ ಹೊರಟು ಅಥವಾ ಏನೋ ಎಮೋಷನ್ಸೇ ಇಲ್ಲ ಅನ್ನೋ ಥರ ಇರ್ತಾರೆ, ಬಟ್ ಒಳಗಡೆಯಿಂದ ತುಂಬ ಎಮೋಷ್ನಲ್ ಪರ್ಸನ್ಸ್. ಹೆಣ್ಣು ಮಕ್ಕಳು ಹೆಚ್ಚು ಕಡಿಮೆ ಹೀಗೆ ಇರುತ್ತೆ, ಬಟ್ ಅವ್ರಿಗೆ ಫ್ಯಾಮ್ಲಿ ಲೈಫು ಅಷ್ಟು ವರ್ಕೌಟ್ ಆಗಲ್ಲ. ಸೊ ಈಗ ನೆಕ್ಸ್ಟ್ ಬರೋದು ಮಾರ್ಚ್ ಮ್ಯಾಮ್. ಹೆಣ್ಣು ಮಕ್ಕಳಿಗೆ ಡೆಫಿನೆಟ್ಟಾಗಿ ಫಸ್ಟ್ ಮ್ಯಾರೇಜ್ ಬ್ರೇಕ್ ಆಗುತ್ತೆ ಅಥವಾ ಲವ್ವಿಂದ ಬ್ರೇಕ್ ಆಗ್ಬೋದು. ನೆಕ್ಸ್ಟ್ ಗಂಡು ಮಕ್ಕಳದು ಸ್ವಲ್ಪ ಹಠ ಸ್ಟಾರ್ಟಿಂಗಲ್ಲಿ ಮಾತ್ರ ಇರ್ತಾರೆ, ಅಂದರೆ ಒಂದು 25ವರೆಗೂ ಸ್ವಲ್ಪ ಹಠ, ಗಲಾಟೆ, ಕಿರ್ಚಾಟ ಅದು ಇದು ಇರುತ್ತೆ. ಆಮೇಲೆ ತುಂಬ ಸಾಫ್ಟು, ಇಂಟೆಲಿಜೆಂಟು, ಸೈಲೆಂಟ್ ಆಗಿಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.